ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ಮಹಾರಾಜ ಗ್ರೌಂಡ್ ಅಲ್ಲಿ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 25 ನಡೀತಾ ಇದೆ. ಎಲ್ರಿಗೂ ಸ್ವಾಗತ, ಬನ್ನಿ. ಅಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ಆ ಹ್ಯಾಂಡ್ ಈ ಪಾರ್ಟ್ ಟೆನ್ಷನ್ ಚೆಸ್ಟ್ ಆಯ್ತಾ. ಟೆನ್ಷನ್ ಚೆಸ್ಟ್ ಮೇಲೆ ಇದು ಸ್ಟ್ರೈಟ್ ಇದು ಬಂದಾಗ ಇದು ಓಕೆ. 3 2 1 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಮಾಡ್ತಾ ಇರ್ಬೇಕು. ಆಂಬ್ಯುಲೆನ್ಸ್ ಬಂದು ಟೇಕ್ ಓವರ್ ಮಾಡಿ ಕರ್ಕೊಂಡು ಹೋಗೋದಾದ್ರೆ ಇವಾಗ ನಮ್ಗೆ ಅಭ್ಯಾಸ ಆಗಿ ಅಂತ ಇಷ್ಟು ನಿಂತಿರ್ಬೇಕು. ಎಲ್ಲರಿಗೂ ಕೊಡೋದು ಇಲ್ಲ, ಯಾರು ರೆಸ್ಪಾಂಡೇ ಮಾಡ್ತಾ ಇಲ್ಲ. ಯಾರು ಅರ್ಚನಾ ಇದೇನೋ ಇದರಲ್ಲಿ ಏನು ವಿಶೇಷ? ಸ್ವಲ್ಪ ಸಿಂಪಲ್ ಆಗಿ ಹೇಳ್ತಾರೆ. ಇಲ್ಲಿ ನಾವ್ ಏನ್ ಬೇಸಿಕಲಿ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಫಸ್ಟ್ ರೆಸ್ಪಾಂಡರ್ CPR ಅಂತ. CPR ಅಂದ್ರೆ ಕಾರ್ಡಿಯೋಪಲ್ಮನರಿ ರೆಸಿಸಿಟೇಷನ್. ಈಗ ಯಾವುದೇ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆಗಿರ್ಲಿ ಅಥವಾ ಎನಿ ರೀಸನ್ ಇಂದ ಜ್ಞಾನ ತಪ್ಪಿ ಅನ್ಕಾನ್ಶಿಯಸ್ ಆಗಿರ್ತಾರೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ನಾವೇನ್ ಮಾಡಬಹುದು ಅಂತ ಈಗ ನಾವು ನೋಡಿದೀವಿ ಎಷ್ಟೊಂದ್ಸಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ದೇ ರಿಕ್ವೈರ್ ಸಮ್ ಟೈಮ್. ಸೊ ಅಲ್ಲಿ ಆಂಬುಲೆನ್ಸ್ ಬರೋ ತನಕ ಆಗಿರ್ಬೋದು ಅಥವಾ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಇಂದ ಯಾರಾದ್ರೂ ಕಳ್ಸೋ ತನಕ ವಾಟ್ ಇಸ್ ದ ಫಸ್ಟ್ ಥಿಂಗ್ ಯು ಕ್ಯಾನ್ ಡೂ ಅಂತ. ಇವಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಎನಿಥಿಂಗ್ ಏನೇ ಆಗಿ ಒಂದ್ ವ್ಯಕ್ತಿಗೆ ಹಾರ್ಟ್ ಸ್ಟಾಪ್ ಆಗೋಗ್ಬಿಟ್ಟಿದೆ ಅಂದ್ರೆ ಈ CPR ಮಾಡೋದ್ರಿಂದ ಹಾರ್ಟ್ ರೀಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಹಾರ್ಟ್ ಪಂಪ್ ಆಗ ನಿಂತೋಗಿರುತ್ತಲ್ಲ, ನಾವು ಹೊರಗಡೆಯಿಂದ ಚೆಸ್ಟ್ ಕಂಪ್ರೆಷನ್ ಕೊಟ್ರೆ ಹಾರ್ಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ವ್ಯಕ್ತಿ ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗ್ 5 ಮಿನಿಟ್ಸ್ ಹೇಳ್ತೀವಿ, ಅದು ಗೋಲ್ಡನ್ ಅವರ್ ಅಂತ. ಆ ಗೋಲ್ಡನ್ ಅವರ್ ನಲ್ಲಿ ನೀವು ಇದನ್ನ CPR ಸ್ಟಾರ್ಟ್ ಮಾಡಿದ್ರೆ ವ್ಯಕ್ತಿ ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನ ಎಲ್ಲರಿಗೂ ಇವಾಗ ಎಲ್ಲ ಜನಕ್ಕೆ ಪಬ್ಲಿಕ್ ಗೆ ಸೊ ದಟ್ ಇವಾಗ ಮಧ್ಯದಲ್ಲಿ ಎಲ್ಲೇ ಆಗಿರ್ಬೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಯಾರೋ ಒಬ್ರು ಬಿಟ್ಟು ಅದನ್ನ ಇವರು ಸ್ಟಾರ್ಟ್ ಮಾಡಿದ್ರೆ ಆ ವ್ಯಕ್ತಿ ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ತರ ಮ್ಯಾನಿಕಿನಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕಟ್ ಅಂತ ಒಂದು ಸೌಂಡ್ ಬರುತ್ತೆ. ನಾವು 5 ಸೆಂಟಿಮೀಟರ್ ಡೆಪ್ತ್ ಅಂತ ಹೇಳ್ತೀವಿ. ಆ ಡೆಪ್ತ್ ಹೋದ್ರೆ ಅದು ಕರೆಕ್ಟ್ ಆಗಿ ಚೆಸ್ಟ್ ಕಂಪ್ರೆಷನ್ ಆಗುತ್ತೆ. ಶಬ್ದ ಬಂತು ಅಂತ, ಶಬ್ದ ಬಂದ್ರೆ 5 ಸೆಂಟಿಮೀಟರ್ ಇರುತ್ತೆ ಅಂತ. ಸಾಮಾನ್ಯವಾಗಿ ಏನ್ ಅನ್ಕೊಳ್ತಾರೆ ಜನ, ಇವಾಗ ನಾವು ಜಾಸ್ತಿ ಬರ್ತದೆ ಮೂಳೆ ಮುರಿದೋಗ್ಬಿಡುತ್ತೆ, ಕೆಳಗಡೆ ರಿಪ್ಸ್ ಇರುತ್ತೆ, ಫ್ರಾಕ್ಚರ್ ಆಗ್ಬಿಡುತ್ತೆ, ಏನ್ ಮಾಡೋದು ಅಂತ ಭಯ ಇರುತ್ತೆ. ಬಟ್ ಪರವಾಗಿಲ್ಲ, ಅದೇನು ಆಗಲ್ಲ. ನಿಮ್ಗೆ ಹಾರ್ಟ್ ಸ್ಟಾರ್ಟ್ ಆಗೋದು ಇಂಪಾರ್ಟೆಂಟ್. ಅಲ್ಲಿ ಏನ್ ಮೂಳೆನೂ ಮುರಿಯಲ್ಲ. ನಾವು ಕರೆಕ್ಟ್ ಆಗಿ ರೀತಿನಲ್ಲಿ ಕೊಟ್ರೆ, ಸೆಂಟರ್ ಆಫ್ ದ ಚೆಸ್ಟ್ ಅಂತ ಹೇಳ್ತೀವಿ, ಮಧ್ಯ ಭಾಗದಲ್ಲಿ ಕೊಟ್ರೆ ಅಲ್ಲಿ ಮೂಳೆ ಮುರಿಯಲ್ಲ. ಅಕಸ್ಮಾತ್ ನೀವು ಆ ಕಡೆ ಈ ಕಡೆ ಹೋಗಿ ಮೂಳೆ ಮುರಿದ್ರು ದಟ್ ಇಸ್ ನಾಟ್ ಆಸ್ ಡೇಂಜರಸ್ ಆಸ್ ಇದು. ಹಾರ್ಟ್ ಸ್ಟಾರ್ಟ್ ಮಾಡೋದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಅವಾಗ ಇಮಿಡಿಯೇಟ್ ಟ್ರೀಟ್ಮೆಂಟ್ ಇಸ್ CPR ಅಂತ ನಾವು ಹೇಳ್ತೀವಿ. ಯಾವ ಲೆವೆಲ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಹೇಳ್ತಾರೆ, ಎಕ್ಸಾಂಪಲ್ ತಗೋತಾರೆ, ಎಲ್ಲರೂ ತಗೋತಾರೆ, ಬಟ್ ಅವ್ರು ಇಮಿಡಿಯೇಟ್ ಆಗೋದು ಅಂತ ಯಾವ ಲೆವೆಲ್ ಅಂತ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ ಯಾವ ಲೆವೆಲ್ ಅಂತಂದ್ರೆ ಇವಾಗ ನಿಮ್ಗೆ ಒಂದ್ ವ್ಯಕ್ತಿ ಏನೋ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ನಾ ಹೇಳಿದ್ನಲ್ಲ ಈ ರೀಸನ್ ಇರ್ಬೋದು. ಇವಾಗ ಸ್ವಲ್ಪ ವಯಸ್ಸಾದವರು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಅನ್ಕೊಳ್ತೀವಿ. ಇವಾಗ ಯಂಗರ್ ಏಜ್ ನಲ್ಲೂ ಕಾರ್ಡಿಯಾಕ್ ಅರೆಸ್ಟ್ ಎಲ್ಲ ಜಾಸ್ತಿ ಆಗಿದೆ. ಸೊ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾರ್ಟ್ ನಿಂತಿರ್ಬೋದು, ಅಥವಾ ಇವಾಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅದರಲ್ಲೆಲ್ಲ ಏನಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆಗಿ ಹಾರ್ಟ್ ಸ್ಟಾಪ್ ಆಗ್ಬೋದು, ಅಥವಾ ಎನಿ ರೀಸನ್ ಇಂದ ಹಾರ್ಟ್ ನಿಂತಿದ್ರೆ ದಿಸ್ ಇಸ್ ದ ಓನ್ಲಿ ವೇ ಟು ರೀಸ್ಟಾರ್ಟ್ ಹಾರ್ಟ್. ಸೊ CPR ಗೆ ನಾವು ಬರೀ ಹಾರ್ಟ್ ಅಟ್ಯಾಕ್ ಆದ್ರೆ ಮಾತ್ರ CPR ಕೊಡ್ಬೇಕು. ಇದು ಬ್ರಾಸ್ ಅಂಡ್ ಬ್ರಾಸ್. ಇದು 80 kg ಬರುತ್ತೆ. ಇದು ಮ್ಯಾನುಫ್ಯಾಕ್ಚರ್ ತಮಿಳುನಾಡು ಕೋಣಕುಮಾರದಲ್ಲಿ ಫ್ಯಾಕ್ಟರಿಯಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ. ಫ್ಯಾಕ್ಟರಿಯಿಂದ ಡೈರೆಕ್ಟ್ ಹೋಲ್ಸೇಲ್ ಪರ್ಚೇಸ್ ಮಾಡ್ತೀವಿ. ರಿಟೇಲ್ಸ್ ರೇಟ್ ಅನ್ನು ನಾವು ಸೇಲ್ಸ್ ಕೊಡ್ತೀವಿ.
ಲಾಸ್ಟ್ ಟೈಮ್ ಮೊನ್ನೆ ಒಂದು ಫಂಕ್ಷನ್ ಆಯ್ತಲ್ಲ ಅರಮನೆ ಮೈದಾನದಲ್ಲಿ ಒಂದು ಫಂಕ್ಷನ್ ಆಯ್ತು ಆ ಫಂಕ್ಷನ್ ಬಂದಿದ್ವಿ ಮಾಡಿದೀವಿ ನಮ್ದು ಏನು ದುಡ್ಡು ಮಾಡ್ಬೇಕು ಆ ತರ ಸಂಸ್ಥೆ ಅಲ್ಲ ನಮ್ದು ಬೇಕು ಅಂದ್ರೆ ಫೋನ್ ನಂಬರ್ ಕೊಟ್ಟಿರ್ತೀವಿ ಕಲೆಕ್ಟ್ ಮಾಡ್ತಾರೆ ನಮ್ಮ ಮೆಂಬರ್ಸ್ ಅಲ್ಲಿ ಕಾಫಿ ಬೇಕು ಇದರಲ್ಲಿ ಆ ಲಾಸ್ ಆಗ್ಬಿಟ್ರೆ ಏನೋ ನೆಗೆಟಿವ್ ಥಿಂಗ್ ಮಾಡಿದ್ರೆ ಅವರು ಪಾಸಿಟಿವ್ ಥಿಂಕ್ ಮಾಡಿದಾಗ ಖಂಡಿತ ಇಂಡಸ್ಟ್ರಿ ಸಕ್ಸಸ್ ಆಗುತ್ತೆ. ಆಮೇಲೆ ಇವತ್ತು ಮೈಸೂರಲ್ಲಿ ವೀರಶೈವ ಲಿಂಗಾಯತ ಒಂದು ಇಂಡಸ್ಟ್ರಿ ಕಮ್ಯುನಿಟಿಯವರು ಆಗ್ತಿರ್ತಾರೆ. ಇದು ಒಂದು ರೀತಿ ನಾಟ್ ಓನ್ಲಿ ಫಾರ್ ಒಬ್ರು ಬಂದಿದ್ದಾರೆ, ಮಾತಾಡ್ಸೋಣ. ತಾಲೂಕು ಏನಕ್ಕೆ ಬಂದ್ರೆ ಇಲ್ಲಿ ವೀರಶೈವ ಲಿಂಗಾಯತರು ಒಂದು ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಅಂತ ಹೇಳಿದ್ರೆ ಬಂದು ಬಿಡಲಿಲ್ಲ. ಇಂಟು ಯಾವ ತರ ಕೆಲಸ ಕಾರ್ಯ ಇರ್ತವೆ, ಬಡವರ ಬಗ್ಗರಿಗೆ ಹೆಲ್ಪ್ ಆಗುತ್ತೆ, ಬಂದು ಭೇಟಿ ಮಾಡಿದ್ರೆ ಅದಕ್ಕೋಸ್ಕರ ಬಂದಿದ್ದೆ. ಏನ್ ಉಪಯೋಗ ಆಯ್ತು ಬಂದಕ್ಕೆ? ಬಂದಿದ್ದೆಲ್ಲ ತಿಳಿದಿ ಸರ್, ಯಾವ ತರ ವ್ಯವಸಾಯ ಲೋನ್ ಕೊಡೋದಾಗ್ಲಿ, ಒಂದು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಹುಡುಗರನ್ನ ಬಡವ್ರ ಮಕ್ಕಳನ್ನ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು. ಬಿಸ್ನೆಸ್ ಯಾವ ತರ ಮಾಡ್ಬೇಕು, ವ್ಯಾಪಾರ ಆಗ್ಲಿ ಏನಾಗ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು. ಖುಷಿ ಆಯ್ತಾರೆ ಸರ್, ನೋಡಿಲ್ಲ ಭಾರಿ ಖುಷಿ ಆಯ್ತು. ನಮ್ಮ ಅದೇ ನಮ್ಮ ವೀರಶೈವರ ಬಗ್ಗೆ ಈ ತರ ಮುಂದುವರೆಯಕ ಅನುಕೂಲ ಮಾಡಿಕೊಡೋದ ತರಕ ಖುಷಿ ಆಯ್ತು. ಖುಷಿ ಆಯ್ತು ಸ್ನೇಹಿತರೆ, ಹೇಳ್ತೀರಾ? ಎಲ್ಲರೂ ಹೋಗ್ತಾರೆ, ಅಲ್ಲಿಗೆಲ್ಲ ಹೋಗಿ ಈ ತರ ನಡುವೆ ಇನ್ನೂ ನಿಲ್ಸಂಗ್ ಆಗುತ್ತೆ. ಅದಕ್ಕೋಸ್ಕರ ಹೋಗಿ ಬಂದು ಭೇಟಿ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು.